ಆಲ್ಮೋಸ್ಟ್ ಒಂದು 250 ಹೋಗುತ್ತೆ ಅನ್ಸುತ್ತೆ ಟಾಪ್ ಸ್ಪೀಡು. ನನ್ನ ಪ್ರಕಾರ ಹ್ಯಾಂಡಲ್ ಬಿಡ್ತೆಲ್ಲ ಸಖತ್ತಾಗಿದೆ. ಸೊ ಬಟನ್ ಕ್ವಾಲಿಟೀಸ್ ನೋಡಿ, ಸ್ಟಾರ್ಟ್ ಆ್ಯಂಡ್ ಆಫು. ಇದು ಬಂದು ಸಸ್ಪೆನ್ಷನ್ಗೆ ಇದು ಬಂದುಬಿಟ್ಟು ಬ್ರೇಕಿಂಗ್ ಆಯಿಲು. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದು ಸೊ ಗೈಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು KTM ಸೂಪರ್ ಬೈಕ್, KTM ಹೊಸ ಬೈಕ್ ಲಾಂಚ್ ಮಾಡಿದ್ದಾರೆ. ಅದು ಎಲ್ಲೂ ಅಲ್ಲ, ನಮ್ಮ ಬೆಂಗಳೂರಲ್ಲೇ. ಸೊ ಹೆಬ್ಬಾಳ ಹತ್ರ. ಸೊ ಇವಾಗ ಗಾಡಿನ ನೋಡೋಕ್ಕೆ ಹೋಗ್ತಾ ಇದ್ದೀನಿ, ಮತ್ತು ಆ ಗಾಡಿ ರಿವ್ಯೂ ಮಾಡ್ತೀನಿ ನಿಮಗೆ, ಹೇಗಿದೆ ಗಾಡಿ ಹೇಗೆ ಅಂತ. ಸೊ ಪ್ರೈಸ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು. 14 lakhs 890 ಡ್ಯೂಕ್ ಆರ್ 14 lakhs ಇದೆ, ಮತ್ತು ಸೂಪರ್ ಡ್ಯೂಕ್ 1290 ಬಂದ್ಬಿಟ್ಟು 30 lakhs ಅಪ್ರಾಕ್ಸ್ ಬರುತ್ತೆ ಆನ್ ರೋಡ್ ಪ್ರೈಸು. ಶೋರೂಮ್ ಪ್ರೈಸ್ ಬಂದು ನಿಮಗೆ 24 lakhs ಇದೆ. ಆ ಜಿಂಗ ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಸೊ ನೀವು ಇವಾಗ ನೋಡ್ಬೋದು, ಎಕ್ಸಾಕ್ಟ್ಲಿ ಇನ್ಫ್ಯಾಕ್ಟ್ರಿ ಹತ್ರ ಇದ್ದೀನಿ. ಹೆಂಗೋ ರೋಡೆಲ್ಲ ಖಾಲಿ ಇದೆ. ಮೇ ಬಿ ಒಂದು 30 minutes ಒಳಗಡೆ ರೀಚ್ ಆಗ್ತೀನಿ ಅಂದ್ಕೊಂಡಿದ್ದೀನಿ. 24 kilometers ತೋರಿಸಿದೆ. ಇನ್ನು ಹೇಗಿದ್ರು ನನಗೂ ತುಂಬ ಕ್ಯೂರಿಯಾಸಿಟಿ ಆಗಿದೆ ಸೂಪರ್ ಬೈಕ್ ನೋಡಬೇಕಂತ. KTM ಅದು ಫಸ್ಟ್ ಟೈಮ್. ಇನ್ನು ಅಂದರೆ ಇವಾಗೇ ಲೇಟ್ ಆಗಿತ್ತು ಅವ್ರು ಲಾಂಚ್ ಮಾಡೋದು, ಬಟ್ ಲಾಂಚ್ ಮಾಡಿದ್ದಾರೆ. ತುಂಬ ಕ್ಯೂರಿಯಾಸಿಟಿ ಆಗಿದೆ ಒಂದು ಗಾಡಿ ನಾನು ನೋಡಬೇಕು ಅಂತ, ಸೂಪರ್ ಬೈಕು. ಇಷ್ಟವರೆಗೆ ಯಾವ ಶೋರೂಮ್ಗೆ ಹೋಗಿಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿ ಅದೊಂಥರ ಖುಷಿ. ನಿಮಗೆ ರಿವ್ಯೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್. A few moments later. ಗೈಸ್ ನಾವು KTM ಸೂಪರ್ ಬೈಕ್ ಶೋರೂಮ್ ಹತ್ರ ಬಂದಿದ್ರಿ ಎಕ್ಸಾಕ್ಟಾಗಿ. ಸೊ ಇವಾಗ ಶೋರೂಮ್ ಒಳಗಡೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡೋಣ ಗಾಡಿಗೆ ಹೇಗಿದೆ ಅಂತ. ಸೊ ಗೈಸ್, ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ಬೀಸ್ಟ್. ಸೊ ನೋಡ್ಬೋದು ನೀವು, ಇದು 1390cc KTM ಡ್ಯೂಕ್ ನೆಕೆಡ್ ವರ್ಷನ್. ರೀಸೆಂಟಾಗಿ ಇಂಡಿಯಾಗೆ ಲಾಂಚ್ ಆಗಿದೆ. ಸೊ ಇದು ಬ್ಯಾಂಗ್ಳೂರ್ ಶೋರೂಮಲ್ಲಿ ಮಾತ್ರ ಅವೈಲಬಿಲಿಟಿ ಇದೆ. ಸೊ ನೋಡ್ಬೋದು, ಮೊನೋ ಸಸ್ಪೆನ್ಷನ್ ಇದೆ, ಮತ್ತು 200 ಸೆಷನ್ ಟೈರ್ ಇದೆ ವಿತ್ ಕ್ಯಾಲಿಪರ್ ಬ್ರೆಂಬೋ. ನೋಡ್ಬೋದು ಇಲ್ಲಿ ಬ್ರೆಂಬೋದು. ಇಲ್ಲಿ ಆಲ್ಮೋಸ್ಟ್ ಆಗಿ ನಿಮಗೆ ಬಟನ್ಸ್ ಎಲ್ಲ ಗುಡ್ ಕ್ವಾಲಿಟಿಯಿಂದ ಕೊಟ್ಟಿದ್ದಾರೆ. ಸೀಟ್ ಕಂಫರ್ಟ್ ಅಂತ ಬಂದರೆ ಆಲ್ಮೋಸ್ಟ್ ಆಗಿ ನಿಮಗೆ ನಾರ್ಮಲಾಗಿ ಸೀಟ್ ಬರುತ್ತೆ. ಸೊ ನೀವು ಈಚೆ ಎಲ್ಲಾದರೂ ಔಟ್ ಆಫ್ ಮಾರ್ಕೆಟ್ ಏನಾದರೂ ಹಾಕ್ಸ್ಕೋಬೋದು. ಸೊ ಬಟನ್ಸ್ ನೋಡ್ಬೋದು ನೀವು, ಇಂಡಿಕೇಟರ್, ಶಿಫ್ಟರು ಮತ್ತು ಡಿಸ್ಪ್ಲೇನ ಕವರ್ ಇದು ಓಪನ್ ಮಾಡಿಲ್ಲ. ಸೊ ಲೆಟ್ಸ್ ಟಾಕ್ ಅಬೌಟ್ ದ ಇಂಜಿನ್. ನೋಡಿ, ವಿ ಪ್ಯಾರಲರ್ ಇಂಜಿನ್ ಇದು. ಓಕೆ, ಟ್ವಿನ್ ಇಂಜಿನ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು 1350cc ಬರುತ್ತೆ. ಸೈಲೆನ್ಸರ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಬೋದು ನೀವು ಕೆಳಗಡೆ ಬಾಟಮ್ ಹತ್ರ ಹೇಗಿದೆ ಅಂತ. ಸೊ ಬ್ರೆಂಬರು ಬಿಟ್ಟು ಮ್ಯಾಕ್ಸ್ ಪವರು 187 bhp ಪವರ್ ಯೂಸ್ ಮಾಡುತ್ತೆ. ಆಮೇಲೆ 10,000 RPM ಗಂಟ ಇದಾಗುತ್ತೆ. ಸೊ ಪ್ಲಸ್ ನಿಮ್ಗೆ ವೆಯ್ಟ್ ಬಂದು 210 kgs ಇರುತ್ತೆ. ಫ್ಯೂಲ್ ಹಾಕಿದ್ರೆ ಆಲ್ಮೋಸ್ಟ್ ಆಗಿ 13 to 16 ಲೀಟರ್ಸ್ ಅಂದರೆ ಆಲ್ಮೋಸ್ಟ್ ಆಗಿ ನಿಮಗೆ 250 kgs ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ನೀವು ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಫಸ್ಟ್ ಲಾಂಚ್ ಆಗಿರೋದು ಬೆಂಗಳೂರಲ್ಲೇ. ಸೊ ಬಿ ಪ್ರೌಡ್ ಟು ಬಿ ಇನ್ ಕರ್ನಾಟಕ. ಸೊ ನೋಡ್ಬೋದು ನೀವು ಇಲ್ಲಿ ಆಲ್ಮೋಸ್ಟ್ ಆಗಿ ಮಸ್ತಾಗಿದೆ. ಮತ್ತು ನೀವು ನೋಡ್ಬೋದು, ಇದ್ರಿಗೆ ಬಂದ್ಬಿಟ್ಟು ನೀವು ಮೋಟ್ರೆಕ್ಸ್ ಇಂಜಿನ್ ಆಯಿಲ್ ಮಾತ್ರ ಯೂಸ್ ಮಾಡಬೇಕು ಈ ವೆಹಿಕಲ್ಗೆ. ಆಲ್ಮೋಸ್ಟ್ ಎಲ್ಲ KTMಗೆ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ LC8 ಅನಿಸುತ್ತೆ, ಇದು LC8 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ಬೋದು, ಸೈಲೆನ್ಸರ್ಸ್ ಅಂತೂ ಮಸ್ತ್ ಕರುವಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮ್ಗೆ ಸೈಲೆನ್ಸರ್ ಕಾಸ್ಟೇ ಜಾಸ್ತಿ ಇರುತ್ತೆ. ಎಲ್ಲಾದರೂ ಔಟ್ ಆಫ್ ಮಾರ್ಕೆಟ್ ಏನಾದರೂ ಹಾಕ್ಸ್ಕೋಬೇಕಂದ್ರು ಈ ಸೈಲೆನ್ಸರ್ ಆಲ್ಮೋಸ್ಟ್ ನಿಮ್ಗೊಂದು 4 kgs ಬಂದ್ಬಿಡುತ್ತೆ ಈಸಿಯಾಗಿ. ಎಕ್ಸಾಕ್ಟಾಗಿ ನೀವು ನೋಡ್ಬೋದು ಚೈನ್ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಸೊ ಇಲ್ಲಿ ನೋಡಿ ಡಿಸ್ಪ್ಲೇ ಇಂಜಿನ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ನಿಮಗೆ ಸೈಲೆನ್ಸರ್ ಎಲ್ಲ ಕೆಳಗಡೆ ಬಾಟಮ್ ಹತ್ರ ಬರುತ್ತೆ. ಸೊ ಆಲ್ಮೋಸ್ಟ್ ವೆಹಿಕಲ್ ಈ ರೇಂಜಲ್ಲಿದೆ ಕರೆಕ್ಟಾಗಿ. ನಿಮಗೆ 200 ಸೆಷನ್ ಬ್ಯಾಕ್ ವೀಲ್ ಇರುತ್ತೆ, 200 ಸೆಷನ್. ಸೊ ನೋಡ್ಬೋದು, ನನ್ನ ಕೈಕಿನ್ನ ಜಾಸ್ತಿ ದೊಡ್ಡದಿದೆ ಅದು 200 ಸೆಷನ್ಸು. ಸೊ ಆಲ್ಮೋಸ್ಟ್ ಗಾಡಿ ಈ ಥರ ಬರುತ್ತೆ ಫಾರ್ ಲುಕ್ಕಿಂದ. ಸೊ ನೀವು ನೋಡ್ಬೋದು, ನನ್ನ ಒನ್ ಆಫ್ ಮೈ ಫೇವ್ರೇಟ್, ನನಗೆ ಇಷ್ಟ ಆಗಿರೋ ಡ್ಯೂಕ್ ಅಂದರೆ ಇದೆ ಡ್ಯೂಕ್ 890R ಅಂತ. ಸೊ ನೀವು ನೋಡ್ಬೋದು ಹೇಗೆ ಕಾಣಿಸ್ತಿದೆ ಗಾಡಿ ಅಂತ. ಸೊ ಬ್ಯಾಕ್ ಸೈಡಿಂದ ಇದ್ರಿಗೆ ಬಂದುಬಿಟ್ಟು 180 kgs ವೆಯ್ಟ್ ಇರುತ್ತೆ. ಇದು ಬಂದು ಟ್ವಿನ್ ಇಂಜಿನ್ನೇ ಆಲ್ಮೋಸ್ಟ್ ಆಗಿ. ನೀವು ಇಲ್ಲಿ ಇಂಜಿನ ನೋಡ್ಬೋದು, ಸೈಲೆನ್ಸಸ್ ನೋಡ್ಬೋದು ಆಲ್ಮೋಸ್ಟ್ ಆಗಿ. ಇದು ಅಷ್ಟೇ ಬ್ರೆಂಬೋಯಿಂದನೇ ಬ್ರೇಕ್ ಪ್ಯಾಡ್ಸ್ ಇರುತ್ತೆ, ಆಲ್ಮೋಸ್ಟ್ ಬ್ರೆಂಬೋಯಿಂದನೇ ಇರೋದು. ಸೊ 2. ಆಮೇಲೆ ಇದು ಬಂದು 6 ಮ್ಯಾನ್ಯುವಲ್ ಗೇರು ವಿತ್ 99 Nm ಟಾರ್ಕು ಆ್ಯಂಡ್ 750 RPM ಬರುತ್ತೆ ವಿತ್ 119 bhp ಪವರ್ ಆ್ಯಂಡ್ 9250 RPM ವಿತ್ ಬರುತ್ತೆ. 889cc ಗಾಡಿ ಇದು. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಹೇಗೆ ಚೆನ್ನಾಗಿದೆ ಅಂತ. ಇದು ಅಪ್ರಾಕ್ಸ್ ನಿಮಗೆ ಒಂದು 16 lakhs ಆನ್ ರೋಡ್ ಪ್ರೈಸ್ ಬರುತ್ತೆ. ಸೊ ನೋಡಿ, ಸೊ ಸೀಟ್ ಕಂಫರ್ಟ್ ಅಂತ ಮಸ್ತಾಗಿದೆ. ಆಲ್ಮೋಸ್ಟ್ ಆಗಿ ಆರಾಮಾಗಿ ಕಂಫರ್ಟಾಗಿ ಕುತ್ಕೋಬೋದು, ಅಷ್ಟು ಚೆನ್ನಾಗಿದೆ ಸೀಟು.
ಆಲ್ಮೋಸ್ಟ್ ಆಗಿ ಸ್ಟಂಟ್ಸ್ ಮಾಡೋಕ್ಕೂ ಹಿಂದೆ ಕರೆಕ್ಟಾಗಿ ಒಂದು ಗ್ರಿಡ್ ಇದೆ. ನೀವು ಹೆಡ್ಲೈಟ್ಸು LEDs ಎಲ್ಲ ನೋಡಿ ಮಸ್ತಾಗಿದೆ. ಸೊ ಗಾಯ್ಸ್, ಹೇಗೆ ಅನಿಸ್ತು ನನ್ನ ರಿವ್ಯೂ? ಆಲ್ಮೋಸ್ಟ್ ಆಗಿ ನಿಮಗೆ ಎಲ್ಲ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ನನ್ನ ಕಡೆಯಿಂದ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಬಂದಿದ್ದರೆ ಸೊ ನನಗೂ ತಿಳಿಸಿ, ಹಾಗೆ ನೀವು ತಿಳ್ಕೊಂಡು. ಬಿಕಾಸ್ ನನಗೂ ಆ ಗಾಡಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಇಂಡಿಯಾಗೆ ಲಾಂಚ್ ಆಗಿ ಆಲ್ಮೋಸ್ಟ್ ಆಗಿ ಒಂದು 3 to 4 ಡೇಸ್ಗೆ ನಾನು ಅವ್ರ ಶೋರೂಮ್ ಅವ್ರ ಹತ್ರ ಕೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ನಿಮಗೆ ವೀಡಿಯೋ ಮಾಡಿ ರಿವ್ಯೂ ಕೊಟ್ಟಿರೋದು. ಸೊ ನನಗಂತೂ ಗಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಮೋಸ್ಟ್ಲಿ ಏನು ಅಂದರೆ ತುಂಬ ಇವಾಗ ಇಷ್ಟಪಡೋದು ಏನಕ್ಕಂದ್ರೆ ಒಂದೇ ರೀಸನು, ಚಪ್ರಿಗಳು ಆ ಗಾಡಿನ ತೊಗೊಳಕ್ಕಾಗಲ್ಲ. ಚಪ್ರಿ ವೆಹಿಕಲ್ ಅನ್ನೋದಕ್ಕಿಂತ ಚಪ್ರಿ ನನ್ನ ಮಕ್ಕಳು ಆ ಗಾಡಿ ತೊಗೊಳಕ್ಕಾಗಲ್ಲ. ಸೊ ಚಪ್ರಿ ಅವ್ರು ಯಾರು ತೊಗೊಂಡಿದ್ದು ಯಾರನ್ನೂ ಸ್ಪೆಸಿಫಿಕ್ಕಾಗಿ ನೋಟೆಡ್ ಮಾಡಿ ಹೇಳ್ತಿಲ್ಲ. ಚಪ್ರೀಸ್ ಕಾಂಟ್ ಅಫೋರ್ಡ್ ಇಟ್ ಬಿಕಾಸ್ ಇಟ್ ಈಸ್ ಆ್ಯಂಡ್ 16K lakhs ಸೂಪರ್ ಬೈಕ್. ಸ್ಟಾರ್ಟಿಂಗ್ 16 lakhs ಇದೆ. ನನಗಂತೂ ನಿಜವಾಗ್ಲೂ ನಿಮಗೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಆಗ್ತಿಲ್ಲ. ಬಟ್ ನಾನು ನೋಡಿ ಅಷ್ಟು ಫಿದಾಗಿ ಹೋಗ್ಬಿಟ್ಟಿದ್ದೀನಿ ಗಾಡಿ. ಸೊ ಈ ಥರ ಕಂಟೆಂಟ್ ಬೇಕಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಎ ಲಾಟ್. ಆ್ಯಂಡ್ ಹೀಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಇರ್ತಾ ಇರಲಿ ಅಂದ್ಕೊಂಡು ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.